ಅಯ್ಯೋ ಒಂದು ಗಲಾಟೆ ಇನ್ನೊಂದು ಗಲಾಟೆ ಇನ್ನೊಂದು ಗಲಾಟೆ ಕರ್ನಾಟಕ ಗಲಾಟೆಗಳ ಸಾಮ್ರಾಜ್ಯ. ಬಗೆಹರಿತ ಸಮಸ್ಯೆ. ತಿನ್ನುವವರ ಸ್ವರ್ಗ, ಗಲಾಟೆಗಳ ಸಾಮ್ರಾಜ್ಯ, ಅರಾಜಕತೆಯ ಇದು ಅಷ್ಟೇ. ಯಾರೇನು ಬೇಕಾದ್ರೂ ಮಾಡ್ಕೊಂಡು ಹೋಗ್ತಿರ್ಬೋದು. 26 ಜನ ಬಂಧಿಸಿದಾರಂತೆ. BJPಯವರು ಬರೀ ನಮ್ಮನ್ನೇ ಯಾಕೆ ಹೇಳ್ತಾ ಇದ್ರಿ, ಬೇರೆಯವ್ರನ್ನ ಕರೆಸಿ ಅಂತ. ಬಲ ನಾವು ಕರೆಸಲ್ಲ, ನಮ್ಮ ಇಷ್ಟ. ನಾವೀಗ ಸದ್ಯಕ್ಕೆ ಕಾಂಗ್ರೆಸ್ ಪೊಲೀಸು. ವಿಡಿಯೋದಲ್ಲಿ ಏನು ಸಿಗುತ್ತೆ ಅದ್ರ ಪ್ರಕಾರ ಕಾಂಗ್ರೆಸ್ ಪೊಲೀಸ್ರಿ. ಈಗ ನೋಡೋಣ, ಮುಂದೆ ನೀವು ಅಧಿಕಾರಕ್ಕೆ ಬಂದಾಗ BJP ಪೊಲೀಸ್ ಆಗ್ತೀವಿ, ಆಗ ಚೇಂಜ್ ಆಗುತ್ತೆ ಪಾತ್ರ. ಈಗ ಲೋಕಲ್ ಇಲ್ಲೊಬ್ಬ ಯಾರೋ MLA ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಹಿಡ್ಕೊಂಡು ಬಂದಿದ್ದೀವಿ. ಆಗ ನಿಮ್ಮ ಹತ್ರಕ್ಕೆ ಬರ್ತೀವಿ, ನಿಮ್ಮನ್ನೇ ಹಿಡ್ಕೊಂಬತ್ತೀವಿ. ಈ ತೀರ್ಮಾನಕ್ಕೆ ಆಫೀಸರ್ಸ್ ಬಂದು ಆಗೋಗಿದೆ, ಅವ್ರಿಗೆ ಗೊತ್ತಾಗೋಗಿದೆ. ಅವ್ರಿಗೆ ನೀವಿದ್ದಾಗ ಯಾರನ್ನು ಹಿಡ್ಕೊಂಡು ಎಲ್ಲಿಗೆ ಬರಬೇಕು, ಅವರಿದ್ದಾಗ ಯಾರನ್ನು ಹಿಡ್ಕೊಂಡು ಎಲ್ಲಿಗೆ ಬರಬೇಕು ಅಂತ ಅವ್ರಿಗೆ ಗೊತ್ತಾಗೋಗಿದೆ. ಆ ಟೆಕ್ನಾಲಜಿಗಿರೋ ಅಂತಹ ಗ್ರೀಸ್ ಏನು ಅಂತಂದರೆ ಕಾಸು ಅನ್ನೋದು ಅವ್ರಿಗೆ ಗೊತ್ತಾಗೋಗಿದೆ. ಈ ಕಾಸಿನ ಗ್ರೀಸ್ ವಾಸನೆ ಬಂದ ತಕ್ಷಣ ಡ್ಯಾಶ್ಗಿಂತ ಹೆಚ್ಚು ವೇಗವಾಗಿ ಓಡುವ ಗಿರಾಕಿಗಳು ನೀವು ಅನ್ನೋದು ಅವ್ರಿಗೆ ಗೊತ್ತಾಗೋಗಿದೆ, ವಾಸನೆಗೇನೆ. ಹಾಗಾಗಿ ಸುಮ್ಮನೆ ಅನುಭವಿಸಿ ಎಲ್ಲ ಈ ಟೈಮಲ್ಲಿ. ಆಮೇಲೆ ನೆಕ್ಸ್ಟ್ ಅವ್ರು ನೀವು ಬಂದಾಗ ಅವ್ರಿಗೆ ಅನುಭವಿಸೋಂಗೆ ಮಾಡಿದ್ರಾಯ್ತು ಅಲ್ವಾ? ನೆಕ್ಸ್ಟ್, ರಾಜ್ಯದಲ್ಲಿ ಪುತ್ಥಳಿ ನಿರ್ಮಾಣ ಸಂಸ್ಕೃತಿಗೆ ಸರ್ಕಾರ ಮುಂದಾಗಿದೆ. ಕಲಬುರಗಿ ನಗರದಲ್ಲಿ ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಪುತ್ಥಳಿಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಪಡ್ಕೊಂಡಿದೆ. ಶಿರಾ ತಾಲೂಕಿನಲ್ಲಿ 7.5 ಗುಂಟೆ, ಸಿರವಾರ ತಾಲೂಕಿನಲ್ಲಿ 10 ಗುಂಟೆ ಜಮೀನು ನೀಡೋದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ಮಹಿಳೆಯ ವಿವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯಾಗಿದ್ದು ಪರಮೇಶ್ವರ್ ವರದಿ ಕೊಟ್ಟಿದ್ದಾರೆ. ಈಗ ಇದೆಲ್ಲ ಮಾಡ್ರಿಪ್ಪ, ಯಾರು ಬೇಡ ಅಂತ ಮಾಡ್ರಿ, ಎಲ್ಲಾರ್ದು ಮಾಡ್ರಿ, ಬಿಡ್ಬೇಡಿ ಯಾರ್ದು. ಕಾಸಿಲಿಂದ ಏನು ಪವರ್ ಬಾಲ್ ಲಾಟ್ರಿ ಹೊಡೆದ್ಬಿಡ್ತಾ ಸಿದ್ದರಾಮಯ್ಯನವ್ರಿಗೆ. ಅಮೇರಿಕಾಗೆ ಹೋಗಿದ್ರ, ಪವರ್ ಬಾಲ್ ಲಾಟ್ರಿ ಅಲ್ಲಿ ನಡೆಯುತ್ತೆ ಒಂದು. ಅದು ಅಕ್ಯುಮುಲೇಟ್ ಆಗಿ ಈ ವಾರ ಯಾರಿಗೂ ಬರ್ತಿದ್ರು ನೆಕ್ಸ್ಟ್ ವೀಕಿಗೆ ಟ್ರಾನ್ಸ್ಫರ್ ದುಡ್ಡು, ನೆಕ್ಸ್ಟ್ ವೀಕ್ ಯಾರಿಗೂ ಬರ್ತಿರೋ ನೆಕ್ಸ್ಟ್ ವೀಕಿಗೆ ಟ್ರಾನ್ಸ್ಫರ್ ದುಡ್ಡು. ಈಗ ಮೊನ್ನೆ ಹೋಗಿದ್ದಿದ್ದು ಅದೆಷ್ಟೋ ಬಿಲಿಯನ್ಗೆ ಹೋಗ್ಬಿಟ್ಟಿತ್ತು, ಮಿಲಿಯನ್ ಅದೆಷ್ಟಕ್ಕೋ ಹೋಗ್ಬಿಟ್ಟಿತ್ತಪ್ಪ. ಮಿಲಿಯನ್ ಅಲ್ಲ, ಬಿಲಿಯನ್ಗೆ ಹೋಗಿತ್ತು ಟ್ರಾನ್ಸ್ಫರ್ ಆಗಿ. ಯಾಕಂದರೆ 66 ವಾರದಿಂದ 76 ವಾರದಿಂದ ಯಾರಿಗೂ ಬಂದೇ ಇರಲಿಲ್ಲ ಅದು. ಆ ಥರ ಏನೋ ಹೊಡಿತಾ ಲಾಟ್ರಿ, ಬಂಪರ್ ಲಾಟ್ರಿ. ಏನು ಕಂಡ್ಕೊಂಡು ಕೊಡೋಲ್ಲ ದುಡ್ಡು. ಕೇರಳ ಬಿಸಾಕ್ ಕೊಡ, ಇದಕ್ಕೆ ಹೋಗಿ ಕೊಡ, ಮನೆ ಕೊಡ, ಗ್ಯಾರಂಟಿನ ಹಂಗಂದ್ರೆ ಅಲ್ಲ, ಅವರೇ ಘೋಷಣೆ ಮಾಡಿರೋ ಯೋಜನೆ ಅಲ್ವಾ? ಕೊಟ್ಟಿದ್ದೀವಲ್ಲ, ಎಲ್ಲಿ ಕೊಡ್ತಿದ್ದಾರೆ ಸರ್? ಅದೇ ಗ್ಯಾರಂಟಿ ಕೊಡ್ತೀವಿ ಅನ್ನೋದೇ. ಇಸ್ಕೊಳ್ಳಿ ಇರಬೇಕು, ಕೊಟ್ಟಾಗ ಇಸ್ಕೊಳ್ಳಿ. ವೇಣುಗೋಪಾಲ್ ಹೇಳಿದ್ರೆ ಬೇಗ ಕೊಡ್ತೀವಿ, ಅವ್ರು ಹೇಳೇ ಇಲ್ಲ. ಅವರಿಂದ ಬರಬೇಕಿಲ್ಲ, ಅವರಿಂದ ಬರೆಸ್ಬೇಕು. ಇನ್ನೇನು ಮಾಡೋದು? ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.